ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ವಸಿಷ್ಠ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಥಂಬ್ನೇಲ್ನಲ್ಲಿ ನೋಡಿರ್ತೀರಾ, ಏನಪ್ಪ ಇವಳು ಎಷ್ಟು ಸಲ ಗೋವಾಗೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀರಾ. ಬಟ್ ನಾನು ಈ ಸಲ ಹೋಗ್ತಾ ಇರೋದು ಬರೀ ಟ್ರಿಪ್ಗೆ ಅಲ್ಲ, ಎಲ್ಲರೂ ಫ್ರೆಂಡ್ಸ್ ಸೇರಿ ನನ್ನ ಬೆಸ್ಟ್ ಫ್ರೆಂಡ್ನ ಅಕ್ಕನ ಮದುವೆಗೆ ಹೋಗ್ತಾ ಇರೋದು. ಸೊ ಇದು ಆಲ್ರೆಡಿ 6 ಮಂತ್ಸ್ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಯಶವಂತಪುರಿಂದ ವಾಸ್ಕೋ ಎಕ್ಸ್ಪ್ರೆಸ್ಗೆ ನಾವೆಲ್ಲ ಹೊರಟ್ವಿ. ಈ ಸಲ ತುಂಬ ಕಡೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಎಷ್ಟು ವೀಡಿಯೋಸ್ ಇದೆಯೋ ಅಷ್ಟನ್ನೇ ಹಾಕಿ ಪುಟ್ಟದಾಗಿ ವ್ಲಾಗ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಕಡೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನೀವೇನೇ ಹೇಳಿ, ಬೆಸ್ಟ್ ಫ್ರೆಂಡ್ಸ್ ಜೊತೆ ಟ್ರೈನಲ್ಲಿ ಟ್ರಿಪ್ ಹೋಗೋದೇ ಮಜಾ. ನಾವು ಹೊರಟಿದ್ದು ಡಿಸೆಂಬರ್ 22. ಸೊ ಪೀಕ್ ಸೀಸನ್, ಪಕ್ಕಾ ಗೋವಾದಲ್ಲಿ ಕ್ರೌಡ್ ಇರುತ್ತೆ ಅಂತ ಗೊತ್ತಿತ್ತು. ಸೊ ಮುಂಚೆನೇ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನಲ್ಲಿ ನಮ್ಮ ಹಾಗೇನೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ರು. ಈ ವಿಷಯ ಎಷ್ಟು ಜನ ಗೊತ್ತಿದೆಯೋ ಅಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಿಮಗೆ ಟ್ರೈನಲ್ಲಿ ಡಾಮಿನೋಸ್ ಪಿಜ್ಜಾ ಬೇಕು ಅಂದರೆ ಆರ್ಡರ್ ಮಾಡ್ಬೋದು. ಈ ಥರ ಟ್ರಿಪ್ ಹೋಗುವಾಗ ರಾತ್ರಿ ಟ್ರೈನಲ್ಲಿ ನಿದ್ದೆ ಅಂತೂ ಬರಲ್ಲ, ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ನೋಡ್ತಾ ನೋಡ್ತಾ ವಾಸ್ಕೋ ಸ್ಟೇಷನ್ ಬಂದಿದ್ದೆ ಗೊತ್ತಾಗಲಿಲ್ಲ. ನಾವು ವಾಸ್ಕೋ ಸ್ಟೇಷನ್ ರೀಚ್ ಆದಾಗ 5:30 ಆಗಿತ್ತು. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಪ್ರಾಪರ್ಟಿಗೆ ಹೋದ್ವಿ. ರೆಸಾರ್ಟ್ಗೆ ರೀಚ್ ಆದಮೇಲೆ 1-2 ಅವರ್ಸ್ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ರೆಸಾರ್ಟಲ್ಲೇ ಬೈಕ್ ರೆಂಟಲ್ ಸರ್ವಿಸ್ ಇದ್ರಿಂದ ನಾವು ಅಲ್ಲೇ ಬೈಕ್ನ ರೆಂಟಿಗೆ ತಗೊಂಡ್ವಿ. ಗಾಡಿ ಹೆಂಗಿದೆ? ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರೆ ಹಾಯ್ ಸೂರಜ್, ನಿನ್ ಗಾಡಿ ಎಲ್ಲಿದೆ? ನಮ್ ಗಾಡಿ ಆಕ್ಟಿವಾ 5G ಅಲ್ಲಿ ವೇಟ್ ಆಗ್ತಿದೆ, ಲಕ್ಸುರಿ ಎಲ್ಲೋ. ವಾವ್, ಇದು ಸೇಮ್ ಟ್ವಿನ್ ಗಾಡಿ, ಇದು ಸ್ವಲ್ಪ ಧೂಳಾಗಿದೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ನಮ್ದು ಗಾಡಿ? ನಿಮ್ಮ ಹೆಸರು ಬರ್ದಿರೋ ವಿಕಿ ಇಲ್ಲಿ ಮಚ್ಚ ಗಾಡಿ ಹೊಡೀರಿ. ಗಾಡಿ ಇಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಪೆಟ್ರೋಲ್ ಬಂಕಿಗೆ, ಬಿಕಾಸ್ ಅವರು ಪೆಟ್ರೋಲ್ ಫುಲ್ ಮಾಡಿಸಿರಲ್ಲ. ಸೊ ನಾವು ಫುಲ್ ಮಾಡಿಸ್ಕೊಂಡೆ ಎಲ್ಲಿ ಹೋಗೋದಿದ್ರು ಹೋಗಬೇಕು. ನಾವು ಬಾಗ ಮತ್ತು ಕ್ಯಾಲಿಂಗೇಟ್ ಮಧ್ಯದಲ್ಲಿದ್ದರಿಂದ ಎಲ್ಲಿ ಹೋಗೋದು ಅಂತ ಫಸ್ಟಿಗೆ ಗೊತ್ತಾಗಲಿಲ್ಲ. ಆಮೇಲೆ ಹಾಗೆ ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಯಿತು ಬಾಗ ಬೀಚ್ ಹತ್ರನೇ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂದ್ಬಿಟ್ಟು. ಸೊ ಎಲ್ಲರೂ ಅಲ್ಲಿಗೆ ಹೋದ್ವಿ. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಬಾಗ ಬೀಚ್. ಪೀಕ್ ಸೀಸನ್ ಆದ್ದರಿಂದ ತುಂಬ ಕ್ರೌಡ್ ಇತ್ತು. ಬಟ್ ನಾವಿವಾಗ ಹೋಗ್ತಾ ಇರೋದು ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಅದು ಪ್ರೈವೇಟ್ ಎಂಟ್ರಿ. ನಾವು ಹಾಗೇ ಅಲ್ಲೇ ಸೈಡ್ ಗಾಡಿಗೆ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಮಧ್ಯಾಹ್ನ 12 ಗಂಟೆ ಮೇಲೆ ಆಗಿತ್ತು. ಗೋವಾದಲ್ಲಿ ಬಿಸಿಲಿಗೆ ಕೇಳಬೇಕಾ, ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲ ಕಡೆಯಿಂದ ಸ್ವೆಟ್ ಆಗ್ತಾ ಇದ್ವಿ. ನಾವು ಹೋಗ್ತಿರೋ ದಾರಿ ನೋಡಿದ್ರ ಅಲ್ಲಿ ಆ್ಯಕ್ಚುಲಿ ಪಬ್ಲಿಕ್ಕಿಗೆ ಎಂಟ್ರಿ ಇಲ್ಲ, ಬಟ್ ನಾವು ಆದರೂ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಥರ ಸ್ಟೆಪ್ಸ್ ಕೂಡ ಇಲ್ಲ, ಹಾಗೆ ಸರ್ಕಸ್ ಮಾಡಿಕೊಂಡು ಇಳ್ಕೊಂಡು ಇಷ್ಟು ದೂರ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಅಂತಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ನಿಲ್ಲಕ್ಕೆ ಆಗ್ತಿರಲಿಲ್ಲ. ಒಂದಿಷ್ಟು ಫೋಟೋಸ್ ತಗೊಂಡು ಹೊರಟ್ವಿ. ಈ ಥರ ಪ್ರೈವೇಟ್ ಪ್ಲೇಸಸ್ಗೆ ಬಂದಾಗ ಅಲ್ಲಿನ ಅದ್ಭುತಗಳನ್ನು ಈ ಥರ ಪೀಸ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಹಾಗೆ ಫೀಲ್ ಮಾಡ್ಬೋದು ಅಲ್ವಾ. ಅಷ್ಟು ಬಿಸಿಲಿದ್ರೂ ಇಲ್ಲಿ ಸುಮಾರು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈ ಜಾಗ ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಆ ಬಾಗ ಬೀಚಲ್ಲಿರೋ ಕ್ರೌಡ್ ನೋಡಿದ್ರೆ ಇಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ, ಹಾಗೆ ಒಳ್ಳೊಳ್ಳೆ ಪಿಕ್ಚರ್ಸ್ ಕೂಡ ಬರುತ್ತೆ. ಯಾವ ವ್ಯೂ ಪಾಯಿಂಟಿಗೆ ಬಂದ್ವಿ, ಯಾವ ವ್ಯೂ ಪಾಯಿಂಟ್ ಅಂತಲೇ ಗೊತ್ತಿಲ್ಲ, ಬಟ್ ಬಾಗ ಬೀಚಿಂದ ಬಂದ್ವಿ. ಸಕ್ಕತ್. ಹಾಯ್ ಹಾಯ್. ಅಲ್ಲಿ ನೋಡ್ಬೋದು ನೀವು, ಸಾಕಷ್ಟು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ನಾವು ಯಾವುದೇ ರೀತಿಯ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಆಡಿಲ್ಲ, ಬಿಕಾಸ್ ಈ ಟೈಮಲ್ಲಿ ತುಂಬ ಪ್ರೈಸ್ ಹೈ ಇರುತ್ತೆ. ಅಷ್ಟೊತ್ತು ಬಿಸಿಲಲ್ಲಿ ಇದ್ಮೇಲೆ ಹೊಟ್ಟೆ ಹಸಿದೇ ಇರತ್ತಾ, ಅಲ್ಲಿಂದ ಒಳ್ಳೆ ಯಾವ ರೆಸ್ಟೋರೆಂಟ್ ಇದೆ ಅಂತ ಹುಡ್ಕೊಂಡು ಹೊರಟ್ವಿ. ಬನ್ನಿ ಫ್ರೆಂಡ್ಸ್. ಸಂಜೆ ಕ್ಯಾಲಿಂಗುಡ್ ಬೀಚ್ಗೆ ಹೋಗಿ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಹೀಗೆ ಸುಮಾರಷ್ಟು ಕಡೆ ಹೋಗಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ.
ಬಟ್ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮುಗಿಸಿ ಅರಂಬೋಲ್ ಬೀಚ್ಗೆ ಹೋದ್ವಿ. ಅದನ್ನು ರಷ್ಯನ್ ಬೀಚ್ ಅಂತ ಕೂಡ ಅಂತಾರೆ. ಅಲ್ಲಿದು ವಿಡಿಯೋಸ್ ಜಾಸ್ತಿ ಇಲ್ಲ. ಇದು ನಾವು ಉಳ್ಕೊಂಡಿದ್ದಂತಹ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಏರಿಯಾದಿಂದ ಕಾಣಿಸ್ತಿರುವಂಥ ವ್ಯೂ. ಅಲ್ಲಿ ಬಾಲ್ಕನೀಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದರೊಳಗೆ ಒಂದು ನಮ್ಮ ರೂಮ್. ನೀವೇನಾದರೂ ನೆಕ್ಸ್ಟ್ ಟೈಮ್ ನಾರ್ತ್ ಗೋವಾಗೆ ಬಂದರೆ ಅರ್ಪುರದಲ್ಲಿ ಈ ರೆಸಾರ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸಂಜೆ ಅಲ್ಲಿಂದ ಫೇಮಸ್ ಟಿಟೋಸ್ ಲೇನ್ಗೆ ಹೋದ್ವಿ. ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ಸ್ ಬರೋ ಚಾನ್ಸಸ್ ಇದೆ. ಈ ವ್ಲಾಗ್ ಈ ಟ್ರಿಪ್ಪಿನ ಜಸ್ಟ್ ಹೈಲೈಟ್ಸ್ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಗೋವಾಯಿಂದ ಕಾರವಾರ್ಗೆ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕನ ಮದುವೆಗೆ ಹೋದ್ವಿ. ಮದುವೆಗೆ ಕರೆದಿದ್ದರಿಂದನೇ ಈ ಟ್ರಿಪ್ನ ಪ್ಲಾನ್ ಮಾಡೋಕ್ಕಾಗಿದ್ದು, ಸೊ ಥ್ಯಾಂಕ್ಸ್ ಟು ಹಿಮ್. ಮತ್ತೆ ಕಾರವಾರಿಂದ ಮಡ್ಗಾವ್ಗೆ ವಾಪಸ್ ಟ್ರೈನಲ್ಲಿ ಹೋದ್ವಿ ಬಿಕಾಸ್ ನಮಗೆ ರಾತ್ರಿ ಮಡ್ಗಾವಿಂದ ಬೆಂಗಳೂರಿಗೆ ಟ್ರೈನ್ ಇತ್ತು. ಐ ಹೋಪ್ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಬರೋವರೆಗೆ ಹೀಗೆ ನನ್ನ ಸದಾ ಪ್ರೋತ್ಸಾಹಿಸ್ತಾ ಇರಿ. ಇನ್ನು ಯಾವ್ಯಾವ ರೀತಿಯ ಕಂಟೆಂಟ್ಸ್ಗಳ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಮೆನ್ಷನ್ ಮಾಡಿ. ಮತ್ತೆ ಸಿಗೋಣ. ಟಾಟಾ, ಬಾಯ್. ವೇಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತಿ.